ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಅಥವಾ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಸಿಸ್ಟಮ್ ಯಾವುದಿದೆ ಒಳ್ಳೇದು ಅಂತ ಹೇಳಿ ಡೈಲಿ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಸ್ಟಾಪ್ ಮಾಡಿ. ಯಾಕಂತಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಇರುವಂತಹ ಒಂದು ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಏನಾದರೂ 5ನೇ ಕ್ಲಾಸ್ ಓದ್ತಾ ಇದ್ರೆ ಅವ್ರಿಗೆ ಓದುವಂತ ಅವಕಾಶ ಇದೆ. ಹಾಗಂದ್ರೆ ನವೋದಯ ನೀವೆಲ್ಲ ಕೇಳಿರ್ಬೋದು, ನವೋದಯ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿದೆ. ಅಂದ್ರೆ ನವೋದಯ ವಿಶ್ವವಿದ್ಯಾಲಯ ನವೋದಯ ಅಂದ್ರೆ ಏನು, ಈ ಒಂದು ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಮಕ್ಕಳು ಸೇರ್ಬೇಕಂದ್ರೆ ಅರ್ಹತೆ ಏನಿರಬೇಕು, ಯಾವ ಮಕ್ಕಳು ಸೇರ್ಬೋದು, ಹಾಗೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ದೀರೋ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನವೋದಯ ಅಂತಂದ್ರೆ ಏನು? ಉದಯ ಅಂದ್ರೆ ಹೊಸ ಉದಯ, ನಿಮ್ಮ ಮಕ್ಕಳಿಗೆ ಒಂದು ಹೊಸ ಭವಿಷ್ಯವನ್ನ ರೂಪಿಸ್ಕೊಳ್ಳೋದೆ ಈ ಒಂದು ನವೋದಯ ವಿಶ್ವವಿದ್ಯಾಲಯ. ಈ ಒಂದು ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ನವೋದಯ ವಿಶ್ವವಿದ್ಯಾಲಯ ಬಂದು ಒಂದು ಶಿಕ್ಷಣ ಸಂಸ್ಥೆಯಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅವ್ರಿಗೆ ಒಂದು ಬದುಕನ್ನ ಕಟ್ಕೊಡುವಂತದ್ದಾಗಿರುತ್ತೆ. ಸೊ ಈ ಒಂದು ಸಂಸ್ಥೆಗೆ ತುಂಬಾ ಒಂದು ವಿಶೇಷತೆ ಅನ್ನೋದಿದೆ. ಅಂದ್ರೆ ಯಾಕೆ ನಮ್ಮ ಮಕ್ಕಳನ್ನ ಈ ಒಂದು ನವೋದಯ ವಿಶ್ವವಿದ್ಯಾಲಯಕ್ಕೆ ಸೇರಿಸ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಬಂದು ಇಲ್ಲಿನ ವಿಶೇಷತೆ ತಿಳ್ಕೊಳ್ಳೋಣ. ನವೋದಯದಲ್ಲಿ ಅಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಏನೇನೆಲ್ಲ ನಾವು ವಿಶೇಷತೆ ಫೆಸಿಲಿಟೀಸ್ ನ ಕಾಣ್ಬೋದು ಅಂದ್ರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಸೊ ಒಂದು ತುಂಬಾ ಒಂದು ಹೈಯರ್ ಅಂದ್ರೆ ಹೈಜಿನಿಕ್ ಆಗಿ ಒಂದು ಒಳ್ಳೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಳು ಇಬ್ರಿಗೂ ಕೂಡ ಮೀಸಲಾತಿ ಇರುತ್ತೆ ಈ ಒಂದು ನವೋದಯದಲ್ಲಿ. ಹಾಗೇನೆ ಬಂದ್ಬಿಟ್ಟು ಸೊ ಇಲ್ಲಿ ಬಂದು ಮೀಸಲಾತಿ ಜೊತೆಗೆ ತುಂಬಾ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ಮಕ್ಕಳು ಓದ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಗೊತ್ತಿರುತ್ತೆ. ಏನಪ್ಪಾ ಅಂತಂದ್ರೆ ಸೊ ಪ್ರತಿಭಾ ಕಾರಂಜಿ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್. ಸೊ ಈ ತರ ಒಂದು ಮಾಡಿಸ್ತಾರೆ. ಜೊತೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಗಿರ್ಬೋದು, ಹಾಗೇನೆ NCC NSS ಕ್ಯಾಂಪ್ ಆಗಿರ್ಬೋದು. ಈ ರೀತಿ ತುಂಬಾ ಕಲ್ಚರಲ್ ಆಕ್ಟಿವಿಟೀಸ್ ನ ಮಾಡಿಸ್ತಾರೆ. ಯಾಕೆ ಅಂತಂದ್ರೆ ಮಕ್ಕಳು ಒಂದು ಶಿಸ್ತುಬದ್ಧ ಕ್ರಮವಾಗಿ ಅವರ ಒಂದು ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ. ಈಗ ಗೊತ್ತಿರ್ಬೋದು ಆಲ್ಮೋಸ್ಟ್ ನಿಮ್ಗೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನೋಡೋದು, ಮೊಬೈಲ್ ಜಾಸ್ತಿ ಮಾಡೋದು, ಇದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಸೊ ಅಂದ್ರೆ ಮಕ್ಕಳು ಟ್ಯಾಲೆಂಟ್ ಇರ್ತಾರೆ ಬಟ್ ಕಾನ್ಸಂಟ್ರೇಷನ್ ಕೊಡಕ್ಕಾಗಲ್ಲ. ಬಟ್ ಈ ಒಂದು ನವೋದಯ ವಿಶ್ವವಿದ್ಯಾಲಯಕ್ಕೆ ನಮ್ಮ ಮಕ್ಕಳನ್ನ ಸೇರ್ಸೋದ್ರ ಮುಖಾಂತರ ಅವ್ರಿಗೆ ಮೊಬೈಲ್ ಅಡಿಕ್ಷನ್ ನ ಕಡಿಮೆ ಮಾಡಿ ಓದೋದ್ರ ಕಡೆ ಶಿಸ್ತುಬದ್ಧ ಜೀವನವನ್ನ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ಬೋದು. ಸೊ ಈ ಒಂದು ಒಳ್ಳೆ ಬೆನಿಫಿಟ್ ಅಂತ ಇದೆ. ಸೊ ಇದು ಬಂದು ಏನಾಗಿದೆ, ಇನ್ನೊಂದು ಫೆಸಿಲಿಟೀಸ್ ಬಂದು ಎಲ್ಲಾ ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ವಸತಿ ಶಾಲೆಗಳಿದೆ. ಅಂದ್ರೆ ನವೋದಯ ವಸತಿ ಶಾಲೆಗಳಿದೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತ ಈ ಒಂದು ಫ್ರೀ ಎಜುಕೇಶನ್ ಇರುವಂತ ವಿಶ್ವವಿದ್ಯಾಲಯಕ್ಕೆ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ನಾವು ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಬಂದು ನಮ್ಮ ಮಕ್ಕಳನ್ನ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಸೇರಿಸ್ಬೇಕಂತಂದ್ರೆ ನಾವು ಯಾವ ಒಂದು ಜಿಲ್ಲೆಯಲ್ಲಿ ವಾಸವಾಗಿರ್ತೀವೋ ಆಯಾ ಜಿಲ್ಲೆಯಲ್ಲೇ ನಮ್ಮ ಮಕ್ಕಳು ಶಿಕ್ಷಣ ಮಾಡ್ತಾ ಇರ್ಬೇಕು. ಸೊ ಇದು ಬಂದು ಪಾಯಿಂಟ್ ನಂಬರ್ 1. ನಾವ್ ಎಲ್ಲಿರ್ತೀವೋ ಅದೇ ಜಿಲ್ಲೆಲೇ ನಾವು ಶಿಕ್ಷಣವನ್ನ ಎಜುಕೇಶನ್ ಮಾಡ್ತಾರೆ. ಸಪೋಸ್ ನಾನು ಇಲ್ಲಿದ್ದು ನಾನು ನೆಕ್ಸ್ಟ್ ಇದರಲ್ಲಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ 2025 ಮತ್ತೆ 26ನೇ ವರ್ಷದಲ್ಲಿ ಸರ್ಕಾರಿ ಅಥವಾ ಸರ್ಕಾರ ಮಾನ್ಯತೆ ಪಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಎಜುಕೇಶನ್ ಮಾಡಿರ್ಬೇಕು. ಸೊ ಈ ಒಂದು 2025-26 ಈಗ ನಾವೇನು ನಮ್ಮ ಮಕ್ಕಳು ಓದ್ತಾ ಇರ್ತಾವಲ್ಲ ಅದು ಬಂದ್ಬಿಟ್ಟು ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಅಥರೈಸ್ಡ್ ಇರ್ತಕ್ಕಂಥದ್ದು, ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಇದರಲ್ಲಿ ನಮ್ಮ ಮಕ್ಕಳು ಎಜುಕೇಶನ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಬಂದು ಸ್ಟೂಡೆಂಟ್ 3rd ಮತ್ತೆ 4th ಈ ಒಂದು ನವೋದಯಕ್ಕೆ ಸೇರ್ಕೋಬೇಕಂದ್ರೆ 5ನೇ ತರಗತಿ ಇದ್ರೆ ಮಾತ್ರ ನವೋದಯ ವಿಶ್ವವಿದ್ಯಾಲಯಕ್ಕೆ ಸೇರೋದಕ್ಕೆ ಸಾಧ್ಯ ಈ ವರ್ಷದಲ್ಲಿ. ಇಂಥ ಮಕ್ಕಳಿಗೆ ಮಾತ್ರ ನನ್ನ ಇದನ್ನ ಮಾಡ್ತಾ ಇರೋದು. ಸೊ ಈ ಒಂದು ಮಕ್ಕಳು ಅಂದ್ರೆ 3rd ಮತ್ತೆ 4th 3 ಮತ್ತೆ 4ನೇ ತರಗತಿ ಕಂಪ್ಲೀಟ್ ಆಗಿ ತೇರ್ಗಡೆ ಆಗಿರ್ಬೇಕು, ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಬಂದು ಸೊ ಅದು ಕೂಡ ಗೌರ್ಮೆಂಟ್ ಅಲ್ಲೇ ಆಗಿರ್ಬೇಕು, ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಅಥರೈಸ್. ಈಗೆಲ್ಲ ಬಿಡ್ರಿ ಯಾರು ಅನ್ಅಥರೈಸ್ಡ್ ಗೆ ಸೇರ್ಸೋದೇ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಇರುವಂತಹ ಒಂದು ಶಾಲೆ ಅಥವಾ ಗೌರ್ಮೆಂಟ್ ಅಲ್ಲೇ ಓದಿಸ್ತಾ ಇರ್ತಾರೆ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮೇನ್ ಆಗಿ ಸ್ಟೂಡೆಂಟ್ ಕೇಳಿಸ್ಕೊಳ್ಳಿ, 1/5/2014
31/7/2016 ಮಧ್ಯೆ ಜನಿಸಿದವರಾಗಿರ್ಬೇಕು. ಈ ವರ್ಷದಲ್ಲಿ ನವೋದಯಗೆ ಸೇರ್ಬೇಕಂದ್ರೆ ಅವರ ಡೇಟ್ ಆಫ್ ಬರ್ತ್ ಬಂದು 1/5/2014 ಹಾಗೇನೆ 31/7/2016 ಮಧ್ಯೆ ಅವರು ಹುಟ್ಟಿರ್ಬೇಕು, ಜನಿಸಿರ್ಬೇಕು. ಇಂಥ ಮಕ್ಕಳಿಗೆ ಮಾತ್ರ ನವೋದಯಗೆ ಸೇರೋದಕ್ಕೆ ಅವಕಾಶ ಇರುತ್ತೆ. ಸೊ ಇದೆಲ್ಲ ಬಂದು ಇದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಮೀಸಲಾತಿ ಕೂಡ ಇದೆ. ಅದ್ ಯಾವ ರೀತಿ ಮೀಸಲಾತಿ ಅಂದ್ರೆ, ಈ ನವೋದಯ ಶಿಕ್ಷಣ ಸಂಸ್ಥೆಗೆ ಸೇರ್ಬೇಕಂದ್ರೆ ನಿಮ್ಗೆ ಅಂದ್ರೆ ರೂರಲ್ ಇರೋಂಥವ್ರಿಗೆ 75% ಅಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಾಸ್ತಿ ರೂರಲ್ ಇರೋರಿಗೆನೆ ಇದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಹಾಗೇನೆ ಕೂಡ SC ST OBC ಈ ತರ ಯಾವುದೇ ರೀತಿ ಹಿಂದುಳಿದ ವರ್ಗಗಳಿರ್ತಾರಲ್ಲ ಅಂತ ಮಕ್ಕಳಿಗೆ ಜಾಸ್ತಿ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಇದಕ್ಕೆ ಜೊತೆಗೆ ಈ ಒಂದು ನವೋದಯ ಶಿಕ್ಷಣ ಸಂಸ್ಥೆಗೆ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಎಕ್ಸಾಮ್ ಅನ್ನೋದನ್ನ ಬರಿಬೇಕಾಗತ್ತೆ. ಹೌದು, ಎಕ್ಸಾಮ್ ಅನ್ನ ಬರೆದು ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನಾವು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ. ಎಕ್ಸಾಮ್ ಅಂತ ಹೇಳಿ ತುಂಬಾ ಓವರ್ ಆಗಿ ಟೆನ್ಷನ್ ಮಾಡ್ಕೊಳಂಗಿಲ್ಲ, ನಮ್ಮ ಮಕ್ಕಳು ಪಾಸ್ ಆಗ್ತಾರೋ ಇಲ್ವೋ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಜನರೇಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಈಸಿ ಆಗೇನೆ ಮಕ್ಕಳು ಎಲ್ಲ ಅರ್ಥ ಮಾಡ್ಕೋತಾರೆ. ಆಲ್ಮೋಸ್ಟ್ ಎಲ್ಲಾ ಒಂದು ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಎಲ್ಲಾ ಸ್ಕೂಲಲ್ಲೂ ಕೂಡ ಈ ಒಂದು ಅಂದ್ರೆ ನವೋದಯ ಎಕ್ಸಾಮ್ ಬರೆಯೋದಕ್ಕೆ ಟ್ರೈನಿಂಗ್ ಅಂತ ಕ್ಲಾಸಸ್ ಮಾಡ್ತಾರೆ ಕೂಡ. ನವೋದಯ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಅದ್ರ ಮೂಲಕ ಮಕ್ಕಳುಗಳು ಕಲಿಬಹುದು. ಇಲ್ಲ ಆಗದೇ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲೇ ತುಂಬಾ ಒಂದು ಕ್ಲಾಸಸ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಮೆಂಟಲ್ ಸ್ಟೇಬಲ್ ಎಬಿಲಿಟಿ ಅಂತ ಹೇಳ್ಬಿಟ್ಟು ನವೋದಯಗೆ ಕ್ಲಾಸಸ್ ಅನ್ನ ಬಿಟ್ಟಿದ್ದಾರೆ. ಅದನ್ನ ನೀವು ನೋಡ್ಬಿಟ್ಟು ಕಲಿಬಹುದು ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳಿ. ಆಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಅದರಲ್ಲಿ ನೀವು ಬರ್ದು ಪಾಸ್ ಅನ್ನ ಮಾಡ್ಕೋಬಹುದು. ಸೊ ಈ ಒಂದು ಎಕ್ಸಾಮ್ ಅನ್ನ ಬರ್ದು ಪಾಸ್ ಆದ್ಮೇಲೆ ನೀವು ಶಿಕ್ಷಣ ಸಂಸ್ಥೆಗೆ ಜಾಯ್ನ್ ಆಗ್ಬೋದು. ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ 2 ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ. ಅಂದ್ರೆ 2025ನೇ ವರ್ಷದಲ್ಲಿ ಜಾಯ್ನ್ ಆಗೋದಕ್ಕೆ ಅಂತ ಡೇಟ್ಸ್ ಕೊಟ್ಟಿದ್ದಾರೆ. ಅದು ಬಂದು 2 ಡೇಟ್ ಯಾವ್ದಪ್ಪ ಅಂದ್ರೆ, ಒಂದು ಡಿಸೆಂಬರ್ 13, 2025, ಇದೇ ವರ್ಷ ಡಿಸೆಂಬರ್ 15. ನೆಕ್ಸ್ಟ್ ಬಂದು ಇನ್ನೊಂದು ಡೇಟ್ ಮುಂದಿನ ವರ್ಷ 2026, ಅದರಲ್ಲಿ ಏಪ್ರಿಲ್ 11ನೇ ತಾರೀಕು. ಸೊ ಏಪ್ರಿಲ್ 11ನೇ ತಾರೀಕು ಬಂದು ನಿಮ್ಗೆ ಬರಿಬಹುದು. ಅಂದ್ರೆ 2ರಲ್ಲಿ ಯಾವ್ದಾದ್ರು ಒಂದು ಡೇಟ್ ತನಕನೂ ಒಂದ್ ಡೇಟ್ ಅಲ್ಲಿ ಬರಿಬಹುದು. ಹಾಗೇನೆ ಈ ಶಿಕ್ಷಣ ಸಂಸ್ಥೆಗೆ ಸೇರ್ಕೊಳ್ಳೋದಕ್ಕೆ ಅರ್ಜಿಯನ್ನ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವ್ದಪ್ಪ ಅಂತಂದ್ರೆ 29/7/2025, ಅಂದ್ರೆ ಇದೇ ತಿಂಗಳು 29ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಈ ತಿಂಗಳಲ್ಲಿ ಮಾತ್ರ ನೀವು ನವೋದಯಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸೋದಕ್ಕೆ ಅರ್ಜಿಯನ್ನ ಅಪ್ಲೈ ಮಾಡ್ಬೋದು. ನೀವು ಆನ್ಲೈನ್ ಅಲ್ಲೂ ಮಾಡ್ಬೋದು, ವೆಬ್ಸೈಟ್ ಇದೆ, ವೆಬ್ಸೈಟ್ ನ ವಿಸಿಟ್ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಅಂದ್ರೆ ಯಾವ್ಯಾವ ಮಕ್ಕಳು 5ನೇ ಕ್ಲಾಸ್ ಓದ್ತಾ ಇದಾರಲ್ಲ, ಮಕ್ಕಳು ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತ ಒಂದು ಶಿಸ್ತುಬದ್ಧ ಕ್ರಮವಾದ ಬದುಕನ್ನ ಕಟ್ಕೊಡೋದಕ್ಕೆ ನವೋದಯ ವಿಶ್ವವಿದ್ಯಾಲಯ ತುಂಬಾ ಅಂದ್ರೆ ತುಂಬಾ ಒಂದೊಳ್ಳೆ ಶಿಕ್ಷಣ ಸಂಸ್ಥೆ ಆಗಿದೆ. ಪ್ರೈವೇಟ್ ಅಂತಲ್ಲ, ಗವರ್ಮೆಂಟ್ ಅಂತಲ್ಲ, ಮಕ್ಕಳು ಶಿಸ್ತುಬದ್ಧ ಅನ್ನೋದೇ ನಮ್ಗೆ ಮುಖ್ಯ ಕಾರಣ ಆಗಿದೆ. ಅದಕ್ಕೋಸ್ಕರ ಹೆತ್ತ ತಂದೆ ತಾಯಿಗಳು ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿ. ನವೋದಯಗೆ ಒಂದು ಅರ್ಜಿಯನ್ನ ಸಲ್ಲಿಸಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಪ್ರತಿಭಾವಂತ ಶಿಕ್ಷಣವನ್ನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಹಾಗೆ ಕೂಡ ಈ ಮಾಹಿತಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲ ಶೇರ್ ಮಾಡಿ. ಆದಷ್ಟು ಎಲ್ಲಾ ಕಡೆ ಶೇರ್ ಮಾಡಿ. ಸಮಯ ತುಂಬಾ ಕಡಿಮೆ ಇದೆ. ಹಾಗೆ ಇನ್ನಷ್ಟು ಈ ರೀತಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.